ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 26/8/2025. ಬೆಳಗಿನ ತರಗತಿ 18/4/1968. ಓಂ ನಮಃ ಶಿವಾಯ್. ಪ್ರೀತಿಯ ಮಕ್ಕಳೇ, ತಂದೆ ಹೇಳುತ್ತಿದ್ದಾರೆ, ಉದ್ಯೋಗ ವ್ಯವಹಾರಗಳನ್ನು ಮಾಡಿರಿ, ಹಸಿವಿನಿಂದ ಇರಬೇಕಾಗಿಲ್ಲ. 8 ಗಂಟೆ ಕೆಲಸ ಕಾರ್ಯಗಳನ್ನು ಮಾಡಿರಿ, ಉಳಿದ 16 ಗಂಟೆಯ ಲೆಕ್ಕವನ್ನು ತೆಗೆಯಿರಿ. 8 ಗಂಟೆ ವಿಶ್ರಾಂತಿಯನ್ನು ಮಾಡಿರಿ, ಉಳಿದ 8 ಗಂಟೆ ಈ ಸರ್ಕಾರದ ಅಂದರೆ ಈಶ್ವರೀಯ ಸರ್ಕಾರದ ಸೇವೆ ಮಾಡಿರಿ. ಇದು ಸಹ ನನ್ನ ಸೇವೆ ಅಲ್ಲ, ಇಡೀ ವಿಶ್ವದ ಸೇವೆ ಮಾಡುತ್ತೀರಿ. ತಮ್ಮ ಸೇವೆಯು ಮಾಡಿಕೊಳ್ಳುತ್ತೀರಿ, ಹಾಗೆಯೇ ವಿಶ್ವದ ಸೇವೆಯು ಮಾಡುತ್ತೀರಿ. ರಾವಣ ಉಲ್ಟಾ ದಾರಿಯನ್ನು ತೋರಿಸುತ್ತಿದ್ದ, ತಂದೆ ಸರಿಯಾದ ದಾರಿಯನ್ನು ತೋರಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಇದು ನಿಮ್ಮ ಅಂತಿಮ ಜನ್ಮವಾಗಿದೆ, ಇದರಲ್ಲಿ ಪವಿತ್ರರಾಗಬೇಕು. ಆಗಿದ್ದು ಆಗಿ ಹೋಯಿತು. ನೀವು ರಾವಣನ ರಾಜ್ಯದಲ್ಲಿ ಗೂಬೆಗಳ ರೀತಿ ಇದ್ದಂಥವರು. ಈಗ ನಮ್ಮನ್ನು ಸುಧಾರಣೆ ಮಾಡುವುದಕ್ಕಾಗಿ ಅಲ್ಲಾಹ ತಂದೆ ಬಂದಿದ್ದಾರೆ. ಕವಡೆಯಿಂದ ವಜ್ರ ಸಮಾನರಾಗಬೇಕು. ರಾಮ ರಾಜ್ಯದಲ್ಲಿ ಹೋಗಬೇಕಾದರೆ ಪವಿತ್ರರಾಗಬೇಕು. ವಿಷಕ್ಕೋಸ್ಕರ ಅಂದರೆ ವಿಕಾರಕ್ಕೋಸ್ಕರ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರವಾಗುತ್ತದೆ, ಎಷ್ಟೊಂದು ಗಲಾಟೆ ಆಗುತ್ತದೆ. ಆರ್ಯ ಸಮಾಜದವರು ಸಹ ಎಷ್ಟೊಂದು ಗಲಾಟೆ ಮಾಡುತ್ತಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಇದರ ಬಗ್ಗೆ ಯಾವ ವಿಚಾರ ಮಾಡಬೇಕಾಗಿಲ್ಲ. ಅದಕ್ಕೆ ಗಾಯನವೂ ಇದೆಯಲ್ಲವೇ? ನೀವು ಬೊಗಳುತ್ತಿದ್ದರೂ ಸಹ ನಾವು ನಿದ್ದೆ ಮಾಡುತ್ತೇವೆ ಎಂದು ತಂದೆ ಹೇಳುತ್ತಾರೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಅನ್ಯ ಯಾವ ಮಾತುಗಳನ್ನು ಕೇಳಬಾರದು. ಆತ್ಮಾಭಿಮಾನಿಯಾಗಿ ಇರಬೇಕು. ಶರೀರವೇ ಇಲ್ಲ ಅಂದರೆ ಬೇರೆಯವರ ಮಾತುಗಳನ್ನು ಹೇಗೆ ಕೇಳುತ್ತೀರಿ? ಇದನ್ನು ಪಕ್ಕಾ ಅಭ್ಯಾಸ ಮಾಡಿಕೊಳ್ಳಬೇಕು. ನಾವು ಆತ್ಮ ಆಗಿದ್ದೇವೆ, ಈಗ ವಾಪಸ್ ಮನೆಗೆ ಹೋಗಬೇಕು. ನಾಮರೂಪದಲ್ಲಿ ಸಿಲುಕಿಕೊಳ್ಳುವ ಮಾತೇ ಇಲ್ಲ. ತಂದೆ ಹೇಳುತ್ತಾರೆ, ಇದೆಲ್ಲವನ್ನು ತ್ಯಾಗ ಮಾಡಿರಿ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಇದೇ ಎಲ್ಲದಕ್ಕೂ ಆಧಾರವಾಗಿದೆ. ತಂದೆಯ ಶ್ರೀಮತದಂತೆ ನಡೆಯಬೇಕು. ಮತ್ತೆ ಎಂದು 21 ಜನ್ಮಗಳವರೆಗೂ ಅಪವಿತ್ರರು ಆಗುವುದಿಲ್ಲ. ಇದು ಪತಿತ ಜಗತ್ತು, ನರಕ ಆಗಿದೆ. ಈಗ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ. ಇದಕ್ಕೋಸ್ಕರ ಮಕ್ಕಳು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ತಂದೆ ಹೇಳುತ್ತಾರೆ, ಉದ್ಯೋಗ ವ್ಯವಹಾರಗಳನ್ನು ಮಾಡಿರಿ, ಹಸಿವಿನಿಂದ ಇರಬೇಕಾಗಿಲ್ಲ. 8 ಗಂಟೆ ಆ ಉದ್ಯೋಗ ವ್ಯವಹಾರವನ್ನು ಮಾಡಿರಿ, ಉಳಿದ 16 ಗಂಟೆಯ ಲೆಕ್ಕವನ್ನು ತೆಗೆಯಿರಿ. 8 ಗಂಟೆ ವಿಶ್ರಾಂತಿ ಮಾಡಿ, ಉಳಿದ 8 ಗಂಟೆ ಈ ಸರ್ಕಾರದಲ್ಲಿ ಸೇವೆ ಮಾಡಿರಿ, ಅಂದರೆ ಈಶ್ವರೀಯ ಸೇವೆ ಮಾಡಿರಿ. ಇದು ಸಹ ನನ್ನ ಸೇವೆ ಅಲ್ಲ, ಇಡೀ ವಿಶ್ವದ ಸೇವೆ ಮಾಡುತ್ತೀರಿ. ತಮ್ಮ ಸೇವೆ ಮಾಡಿಕೊಳ್ಳುತ್ತೀರಿ, ಅದರ ಜೊತೆಗೆ ವಿಶ್ವದ ಸೇವೆಯನ್ನು ಮಾಡುತ್ತೀರಿ. ಅದಕ್ಕೋಸ್ಕರ ಸಮಯವನ್ನು ತೆಗೆಯಿರಿ. ಉಳಿದ 8 ಗಂಟೆ ಏನು ಬೇಕೋ ಅದನ್ನು ಮಾಡಿರಿ. ಮುಖ್ಯವಾಗಿ ನೆನಪಿನ ಯಾತ್ರೆಯಾಗಿದೆ. ಪಾವನರಾಗಬೇಕು. ಸಮಯವನ್ನು ವ್ಯರ್ಥ ಮಾಡಬಾರದು. ಎಷ್ಟು ಸಮಯ ತೆಗೆಯಲು ಸಾಧ್ಯವಿದೆ ಅಷ್ಟು ಸಮಯವನ್ನು ತೆಗೆಯಿರಿ. ಆ ಸರ್ಕಾರದ ಮಾತುಗಳನ್ನು ಕೇಳುತ್ತೀರಿ. ಅದರಲ್ಲಿ ನಿಮಗೆ ಏನು ಸಿಗುತ್ತದೆ? ಸಾವಿರಾರು ಅಥವಾ ನೂರಾರು ರೂಪಾಯಿ ಸಂಬಳ ಸಿಗುತ್ತದೆ. ಪಾಂಡವ ಸರ್ಕಾರದ ಮಾತುಗಳನ್ನು ಕೇಳುವುದರಿಂದ ನೀವು ಪದ್ಮಾಪದಂ ಭಾಗ್ಯಶಾಲಿಗಳು ಆಗುತ್ತೀರಿ. ಹಾಗಾದರೆ ಯಾರ ಮಾತಿನಂತೆ ನಡೆಯಬೇಕು? ಅದು ರಾವಣನ ಮತ, ಇದು ರಾಮನ ಮತ. ಸಮಯವನ್ನು ತೆಗೆದು ರಾಮನ ಸೇವೆಯನ್ನು ಮಾಡುವುದರಿಂದ ಶ್ರೇಷ್ಠ ಆಸ್ತಿಯನ್ನು ಪಡೆದುಕೊಳ್ಳಲು
ಸಾಧ್ಯವಿದೆ? ಅಷ್ಟರತ್ನಗಳು ಆಗುತ್ತೀರಿ ಅಂದ ಮೇಲೆ ಅವಶ್ಯವಾಗಿ 8 ಗಂಟೆ ಶಿವ ತಂದೆಯನ್ನು ನೆನಪು ಮಾಡಬೇಕು. ಭಕ್ತಿ ಮಾರ್ಗದಲ್ಲಿಯೂ ಸಹ ಬಹಳ ಭಗವಂತನನ್ನು ನೆನಪು ಮಾಡುತ್ತಾರೆ. ಭಗವಂತನನ್ನು ನೆನಪು ಮಾಡುವುದಕ್ಕೆ ಸಮಯ ತೆಗೆಯುತ್ತಾರೆ, ಆದರೆ ಏನೂ ಸಿಗುವುದಿಲ್ಲ. ಆಸ್ತಿ ಸಿಗಲು ಸಾಧ್ಯವಿಲ್ಲ. ಪೂಜೆ, ಪ್ರಾರ್ಥನೆ, ಜಪ, ತಪ ಏನೇನೆಲ್ಲ ಮಾಡುತ್ತಾರೆ. ನಮಗೆ ಇದನ್ನೆಲ್ಲ ಕಲಿಸುತ್ತಾರೆ ಏನು? ಜ್ಞಾನ ಮಾರ್ಗದಲ್ಲಿ ತಂದೆಯಿಂದ ಆಸ್ತಿ ಸಿಗುತ್ತದೆ. ತಂದೆ ಬಹಳ ಯುಕ್ತಿಗಳನ್ನು ತಿಳಿಸುತ್ತಾರೆ. ಆದರೆ ಯಾರ ಅದೃಷ್ಟದಲ್ಲಿ ಇಲ್ಲ ಅವರು ತಪ್ಪುಗಳನ್ನೇ ಮಾಡುತ್ತಾರೆ, ಬಹಳ ನಷ್ಟವನ್ನು ಅನುಭವಿಸುತ್ತಾರೆ. ಅನನ್ಯ ಮಕ್ಕಳು ತಪ್ಪುಗಳನ್ನು ಮಾಡುವುದಿಲ್ಲ, ಶ್ರೀಮತದಂತೆ ನಡೆಯುತ್ತಾರೆ. ಯಾವ ಮಾತಿಗೂ ಜಗಳ ಆಡುವುದಿಲ್ಲ. ಒಡವೆಗಾಗಿ, ಬಟ್ಟೆಗಾಗಿ ಯಾವುದೇ ಜಗಳ ಮಾಡುವುದಿಲ್ಲ. ಒಂದು ವೇಳೆ ಯಾರಾದರೂ ಈ ರೀತಿ ಜಗಳ ಮಾಡುತ್ತಾರೆ ಎಂದರೆ ಆಗ ಅವರು 3rd ಗ್ರೇಡ್ನಲ್ಲಿ ಬರುವವರು ಎಂದು ತಿಳಿದುಕೊಳ್ಳಿರಿ. ಅಂದರೆ ಕನಿಷ್ಠ ಪದವಿಯನ್ನು ಪಡೆದುಕೊಳ್ಳುವವರು ಎಂದು ತಿಳಿದುಕೊಳ್ಳಿರಿ. ಅವರು ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ. ಆದರೆ ಮನೆಯಲ್ಲಿ ಜಗಳ ಮಾಡುತ್ತಾರೆ, ಆಸೆಗಳನ್ನು ಇಟ್ಟುಕೊಂಡಿದ್ದಾರೆ ಎಂದರೆ ಅವರು ಮೂರ್ಖರು ಎಂದು ತಿಳಿದುಕೊಳ್ಳಿರಿ. ಮೂರ್ಖ ಯೋಗಿಗಳು ಎಂದು ಕರೆಯುವುದಿಲ್ಲ, ಮೂರ್ಖ ಜ್ಞಾನಿಗಳು ಎಂದು ಹೇಳಲಾಗುತ್ತದೆ. ಮೊದಲು ಯೋಗ ಬೇಕು, ಇದರಿಂದಲೇ ಪಾಪ ಭಸ್ಮವಾಗುತ್ತದೆ. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ವಿಶ್ವದ ಮಾಲೀಕರು ಆಗುತ್ತೀರಿ. ನೀವು ಮಕ್ಕಳು ಹೇಳುತ್ತೀರಿ, ಬಾಬಾ ನಾವು ನಿಮ್ಮನ್ನು ಮರೆತು ಬಿಡುತ್ತೇವೆ. ಲೌಕಿಕ ತಂದೆಯನ್ನು ಎಂದಾದರೂ ಮರೆಯಲು ಸಾಧ್ಯವಿದೆಯೇನು? ಪಾರಲೌಕಿಕ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಯಾವ ತಂದೆಯಿಂದ ಆಸ್ತಿ ಸಿಗುತ್ತಿದೆ ಆ ತಂದೆಯನ್ನು ನೀವು ಯಾಕೆ ಮರೆಯುತ್ತೀರಿ? ಆದ್ದರಿಂದ ಇಲ್ಲಿ ಕೂರಿಸಲಾಗುತ್ತದೆ. ಇಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಿದರೆ ಅಭ್ಯಾಸವಾಗುತ್ತದೆ. ತಂದೆ ಲೈಟ್ ಹೌಸ್ ಆಗಿದ್ದಾರೆ. ಅವರು ನಮಗೆ ಸರ್ಚ್ ಲೈಟ್ ಶಕ್ತಿಯನ್ನು ಕೊಡುತ್ತಾರೆ. ಮಕ್ಕಳೇ, ತಮಗೆ ತಾವೇ ಕೇಳಿಕೊಳ್ಳಿರಿ, ನಾನು ತಂದೆಯ ನೆನಪಿನಲ್ಲಿ ಇದ್ದೇನೋ ಅಥವಾ ಬೇರೆ ಯಾವುದಾದರೂ ಸಂಕಲ್ಪ ನಡೆಯುತ್ತಿದೆಯೋ? ಮಾಯೆ ದೊಡ್ಡ ಶತ್ರುವಾಗಿದೆ, ಬಹಳ ಪಾಯಿಂಟ್ಸ್ಗಳಿಂದ ಸೋಲಿಸುತ್ತದೆ. ಆದರೂ ಸಹ ಮಕ್ಕಳಿಗೆ ಎಷ್ಟೊಂದು ವ್ಯವಸ್ಥೆ ಮಾಡಲಾಗುತ್ತದೆ. ಎಲ್ಲವೂ ಬಹಳ ಚೆನ್ನಾಗಿಯೇ ಸಿಗುತ್ತದೆ. ಕೆಲವು ಇಂತಹ ಮಕ್ಕಳು ಇದ್ದಾರೆ, ಏನು ಸಿಕ್ಕರೂ ಸರಿಯೇ, ಭೋಜನಕ್ಕೆ, ಯಜ್ಞದ ಪ್ರಸಾದಕ್ಕೆ ಬಹಳ ಪ್ರೀತಿ ಇರುತ್ತದೆ. ತಂದೆಗೆ ಅನುಭವ ಇದೆ. ಸನ್ಯಾಸಿಗಳು ಬರುತ್ತಿದ್ದರು, ಅವರು ಸಹ ಊಟ ಮಾಡಿದ ನಂತರ ಊಟದ ತಟ್ಟೆಯಲ್ಲಿ ನೀರನ್ನು ಹಾಕಿ ಸ್ವಚ್ಛ ಮಾಡಿ ನಂತರ ನೀರನ್ನು ಕುಡಿಯುತ್ತಿದ್ದರು. ಅವರು ಊಟಕ್ಕೆ ಬಹಳ ಮಹತ್ವ ಕೊಡುತ್ತಿದ್ದರು. ನಿಮಗೂ ಸಹ ಮುಂದೆ ಹೋದಂತೆ ಎಲ್ಲವೂ ಗೊತ್ತಾಗುತ್ತದೆ. ಮನುಷ್ಯರು ಹಸಿವಿನಲ್ಲಿ ವೃಕ್ಷದ ಎಲೆಗಳನ್ನು ಸಹ ತಿನ್ನಲು ಪ್ರಾರಂಭ ಮಾಡುತ್ತಾರೆ. ನಿಮ್ಮಲ್ಲಿಯೂ ಸಹ ಕೆಲವರು ಊಟ ಊಟ ಎಂದು ಹೇಳುತ್ತಾರೆ. ಒಂದು ವೇಳೆ ಬದುಕಿರುತ್ತೀರಿ, ಆದರೆ ಊಟ ಸಿಗದೇ ಇದ್ದಾಗ ಯಾರ ಬುದ್ಧಿಯೋಗ ಹೊರಗಡೆ ಅಲೆದಾಡುತ್ತಿರುತ್ತದೆ ಅವರು ತಿನ್ನುತ್ತಾರೆ. ಈ ರೀತಿ ಪ್ರಕೃತಿಯ ವಿಕೋಪ ಬರುತ್ತದೆ ಎಂದರೆ ಆ ಮಾತನ್ನೇ ಕೇಳಬೇಡಿರಿ. ಅದರಲ್ಲಿ ಕೋಟ್ಯಾಂತರ ಮನುಷ್ಯರು ಸಾಯುತ್ತಾರೆ. ತಂದೆ ನಮ್ಮನ್ನು ಇಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ದುಃಖದ ಹೆಸರೇ ಇರುವುದಿಲ್ಲ, ಅದರ ಹೆಸರು ಸ್ವರ್ಗವಾಗಿದೆ. ಈ ಚಿತ್ರಗಳೂ ಸಹ ಯಾವುದು ಮೂಲ ಚಿತ್ರ ಆಗಿಲ್ಲ. ಆ ಸ್ವರ್ಗದ ಮೂಲ ಚಿತ್ರವನ್ನು ತೆಗೆಯಲು ಸಾಧ್ಯವಿಲ್ಲ. ಅದರ ಬದಲು ಆತ್ಮ ಈ ರೀತಿ ಶ್ರೇಷ್ಠ ಮಾಡಿಕೊಳ್ಳಬೇಕು. ಚಿತ್ರದಲ್ಲಿಯೂ ಸಹ ಸರಿಯಾಗಿ ತೋರಿಸಿದ್ದಾರೆ. ಇಂತಹ ರಾಜ ರಾಣಿಯರು ಆಗಬೇಕು. ಅದ್ಭುತವಾದಂತಹ ಚಿತ್ರಗಳಲ್ಲಿ ಕಪ್ಪು ಚಿತ್ರಗಳನ್ನು ತೋರಿಸಿದ್ದಾರೆ. ಯಾರಿಗೂ ಗೊತ್ತಿಲ್ಲ. ತಪ್ಪಾಗಿರುವುದು ಭೂತಗಳಾಗಿದ್ದವೆ. ಆತ್ಮದಲ್ಲಿ 5 ವಿಕಾರಗಳು ಇದೆ ತಾನೇ. ಕಪ್ಪಾಗಿ
ಭೂತಗಳ ಮಂದಿರಗಳನ್ನು ಮಾಡಿಟ್ಟಿದ್ದಾರೆ. ಆತ್ಮ ಕಪ್ಪಾಗಿತ್ತು, ಅದಕ್ಕೆ ಮೂರ್ತಿಗಳನ್ನು ಸಹ ಕಪ್ಪಾಗಿ ತೋರಿಸಿದ್ದಾರೆ. ನೀವು ಈ ರೀತಿ ಕಪ್ಪಾಗಿ ಹೇಗೆ ಇಡುತ್ತೀರಿ? ಎಷ್ಟೊಂದು ತಿಳುವಳಿಕೆಹೀನರಾಗಿದ್ದಾರೆ. ನೀವೀಗ ತಿಳುವಳಿಕೆಯುಳ್ಳವರು ಆಗುತ್ತಿದ್ದೀರಿ. ತಂದೆ ಹೇಳುತ್ತಾರೆ, ಯಾರು ಸಂಪೂರ್ಣ ಬುದ್ಧಿಹೀನರಾಗಿದ್ದರೂ ಅವರಲ್ಲಿ ತಂದೆ ಪ್ರವೇಶ ಮಾಡುತ್ತೇನೆ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ಬ್ರಹ್ಮ ಎಂದು ಹೇಳುತ್ತಾರೆ. ಅರೆ, ವೃಕ್ಷದಲ್ಲಿ ಮೇಲೂ ಮತ್ತು ಕೆಳಗೂ ಸಹ ಬ್ರಹ್ಮನನ್ನು ತೋರಿಸಲಾಗಿದೆ. ರಾಜಯೋಗದ ತಪಸ್ಸನ್ನು ಮಾಡುತ್ತಿದ್ದಾರೆ. ಮನುಷ್ಯರು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ. ಏನನ್ನೂ ಸಹ ತಿಳಿದುಕೊಂಡಿಲ್ಲ. ಆ ಮಾತನ್ನೇ ಕೇಳಬೇಡಿ. ಆದ್ದರಿಂದ ಅದನ್ನು ಏನೂ ಮಾಡಲು ಆಗುವುದಿಲ್ಲ. ಒಂದು ವೇಳೆ ಏನಾದರೂ ಹೇಳಿದರೆ ಜಗಳಕ್ಕೆ ಬರುತ್ತಾರೆ. ಪ್ರಾರಂಭದಿಂದಲೂ ಈ ಮಾತಿನ ಬಗ್ಗೆ ಜಗಳ ನಡೆಯುತ್ತಿದೆ. ತಂದೆಯ ಹತ್ತಿರ ಹೇಗೆ ಯುಕ್ತಿ ಇತ್ತು? ತಂದೆ ನಿಮ್ಮ ಮನೆಯಿಂದ ಪತ್ರವನ್ನು ತೆಗೆದುಕೊಂಡು ಬನ್ನಿರಿ ಎಂದು ಎಲ್ಲರಿಗೂ ಹೇಳಿದರು. ನಾವು ಅಮೃತವನ್ನು ಕುಡಿಯಲು ಹೋಗುತ್ತೇವೆ, ಅಮೃತ ಕುಡಿಯುತ್ತೇವೆ, ವಿಷವನ್ನು ಕುಡಿಯುವುದಿಲ್ಲ ಎಂದು ಪತ್ರ ಬರೆಸಿಕೊಂಡು ಬನ್ನಿರಿ ಎಂದು ಹೇಳಿದರು. ಜಗಳವಾಗುತ್ತದೆ ಎಂದು ಮೊದಲು ಯಾರಿಗಾದರೂ ಗೊತ್ತಿತ್ತಾ? ನಂತರ ಜಗಳ, ವಿಕಾರ ಅಂದರೆ ವಿಷ ಸಿಗದೇ ಇದ್ದಾಗ ಎಷ್ಟೊಂದು ಜಗಳವಾಡುತ್ತಾರೆ. ನಾವು ನದಿಯನ್ನು ದಾಟಿ ಹೋಗಬೇಕು, ಈ ಕಲಿಯುಗವನ್ನು ದಾಟಿ ಹೋಗಬೇಕು. ಕೆಲವರು ಬುದ್ಧಿವಂತ ಮಕ್ಕಳು ಈ ಮಾತುಗಳನ್ನು ಕೇಳಿದಾಗ ಆಗ ಅವರಿಗೆ ಆಶ್ಚರ್ಯವಾಗುತ್ತದೆ. ಎಷ್ಟೊಂದು ಮಕ್ಕಳನ್ನು ಸಂಭಾಲನೆ ಮಾಡುತ್ತಿದ್ದರು, ಅವರು ಎಷ್ಟೊಂದು ಸೇವೆ ಮಾಡುತ್ತಿದ್ದರು. ಈಗ ಮಕ್ಕಳಿಗೆ ಸ್ವಚ್ಛತೆಯ ಕಾರ್ಯ ಮಾಡುವ ಸೇವೆ ಹೇಳಿದಾಗ ಅವರ ಬುದ್ಧಿಯೇ ಬಿಸಿಯಾಗುತ್ತದೆ. ದೇಹಾಭಿಮಾನ ಬಹಳ ಇದೆ. ಇಡೀ ದಿನ ದೇಹದ ಶೃಂಗಾರ ಮಾಡಿಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ಈ ಹಳೆಯ ಚೀಚಿ ಕೊಳೆತು ಹೋಗುವಂತಹ ಶರೀರ ಇದಾಗಿದೆ, ಇದನ್ನು ಬಿಟ್ಟು ಹೋಗಬೇಕು. ನಾವು ವಾನಪ್ರಸ್ಥದಲ್ಲಿ ಇದ್ದೇವೆ. ಬಟ್ಟೆ ಇತ್ಯಾದಿಗಳನ್ನು ಸಾಧಾರಣವಾಗಿ ಇಟ್ಟುಕೊಳ್ಳಬೇಕು. ಒಳ್ಳೊಳ್ಳೆ ಬಟ್ಟೆಗಳಿಂದಲೂ ಸಹ ದೇಹಾಭಿಮಾನ ಬರುತ್ತದೆ. ಆದ್ದರಿಂದ ಅಭಿಮಾನ ಬರುವಂತಹ ಯಾವ ವಸ್ತುಗಳನ್ನು ಧರಿಸಬಾರದು. ಧರಿಸಿದಾಗ ಎಲ್ಲರ ದೃಷ್ಟಿ ಅದರ ಮೇಲೆ ಹೋಗುತ್ತದೆ. ದೃಷ್ಟಿಯು ನಮ್ಮ ಮೇಲೆ ಬೀಳಬಾರದು ಎಂದು ಮುಖಕ್ಕೆ ಕಪ್ಪು ಚುಕ್ಕೆಗಳನ್ನು ಇಟ್ಟುಕೊಳ್ಳುತ್ತಾರೆ. ತಂದೆ ನಮ್ಮನ್ನು ಇಷ್ಟೊಂದು ಸುಂದರರನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಅವರ ಶ್ರೀಮತದಂತೆ ಯಾಕೆ ನಡೆಯುವುದಿಲ್ಲ? ಬಲೆ ತಮ್ಮ ಉದ್ಯೋಗ ವ್ಯವಹಾರಗಳನ್ನು ಮಾಡಿರಿ, ಅದರ ಜೊತೆಗೆ ಈ ಶಿಕ್ಷಣವನ್ನು ಓದಬೇಕು ತಾನೆ. ನಾಟಕದ ಬಗ್ಗೆಯೂ ಸಹ ಬಹಳ ಸೂಕ್ಷ್ಮತೆಯಿಂದ ತಿಳಿದುಕೊಳ್ಳಬೇಕಾಗುತ್ತದೆ. ಯಾವುದು ಆಗಿ ಹೋಯಿತೋ ಅದು ಮುಗಿಯಿತು, ಅದರ ಬಗ್ಗೆ ಚಿಂತನೆ ಮಾಡಬಾರದು. ಯಾರಾದರೂ ಶರೀರ ಬಿಟ್ಟರೆ ಮುಗಿಯಿತು, ನೀವು ನಿಮ್ಮ ಕೆಲಸದಲ್ಲಿ ತೊಡಗಿರಿ. ಆಗಿ ಹೋಗಿದ್ದರ ಬಗ್ಗೆ ಚಿಂತನೆ ಮಾಡಬಾರದು. ಯಾವುದೇ ಆಸೆಗಳನ್ನು ಇಟ್ಟುಕೊಳ್ಳಬಾರದು. ನಮಗೆ ಏನು ಬೇಕು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ತಂದೆ ಹೇಳುತ್ತಾರೆ, ನಾನು ಬಂದು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ ಎನ್ನುವುದು ನೀವು ಮಕ್ಕಳ ಬುದ್ಧಿಯಲ್ಲಾದರೂ ವಿಚಾರ ಇತ್ತೇನು? ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಂದೆ ಎಲ್ಲ ಆಸೆಗಳನ್ನು ಸಮಾಪ್ತಿ ಮಾಡಿಸುತ್ತಾರೆ. ಈ ಪುರುಷಾರ್ಥದಿಂದ ನರನಿಂದ ನಾರಾಯಣರು ಆಗಬೇಕು. ಇದು ಯಾವುದೇ ಹೊಸ ಮಾತು ಏನಲ್ಲ. ಅನೇಕ ಸಾರಿ ನೀವು ಕವಡೆಯಿಂದ ವಜ್ರ ಸಮಾನರು ಆಗಿದ್ದೀರಿ. ಬಂಗಾರ ಯುಗದಿಂದ ಕಬ್ಬಿಣ ಯುಗದಲ್ಲಿ ಇದ್ದೀರಿ. ಇದು ಸಹ ಕೇವಲ ನೀವು ಮಕ್ಕಳಿಗೆ ಗೊತ್ತಿದೆ. ಇದನ್ನು ನೀವು ಮಕ್ಕಳಲ್ಲಿಯೂ ಸಹ ನಂಬರ್ವಾರಾಗಿ ತಿಳಿದುಕೊಂಡಿದ್ದೀರಿ. ತಂದೆ ಹಾಗೂ ಆಸ್ತಿಯನ್ನು ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಿ. ಮತ್ತೇನೂ ಇಲ್ಲ. ತಂದೆ ಮತ್ತು ಆಸ್ತಿ, ಆಲ್ಫ್ ಅಂದರೆ ತಂದೆ, ಇವರ ಮಹಿಮೆಯನ್ನು ನೀವು ಮಾಡುತ್ತೀರಿ. ಈಗ ಸ್ವಯಂ ಪುರುಷಾರ್ಥ ಮಾಡಿ ಈ ರೀತಿ ಆಗಬೇಕು. ಒಳ್ಳೆಯದು. ಇಂದು ಭೋಗವಿದೆ,
ಮಧುರಾತಿ ಮಧುರ ಸಿಕ್ಕಿಲದೆ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು ಪ್ರೀತಿಗಳು ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ರಾತ್ರಿಯ ತರಗತಿ 18/4/1968. ದೆಹಲಿಯ ಮ್ಯೂಸಿಯಂನಿಂದ ಸರ್ವೀಸಿನ ಸಮಾಚಾರ ಬೇಕು. ಬೇರೆ ಎಲ್ಲೂ ಈ ರೀತಿಯ ಮ್ಯೂಸಿಯಂ ಮಾಡಿಲ್ಲ. ಕಲ್ಕತ್ತಾದಲ್ಲೂ ಸಹ ಮಾಡಿಲ್ಲ. ಇನ್ನೊಂದು ಮ್ಯೂಸಿಯಂ ಜೈಪುರ್ನಲ್ಲಿ ಇದೆ. ಜೈಪುರ್ ಹಾಗೂ ದೆಹಲಿಯ ಸರ್ವೀಸಿನಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಅಲ್ಲಿ ಎಂಪಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುತ್ತಿರುತ್ತಾರೆ. ದೆಹಲಿಯಲ್ಲಿ ಮ್ಯೂಸಿಯಂ ಇರುವ ಕಾರಣ ಸೇವೆ ಜಾಸ್ತಿಯಾಗುತ್ತದೆ. ದೆಹಲಿಯ ಕಡೆಗೆ ಎಲ್ಲರಿಗೂ ಆಕರ್ಷಣೆ ಇರುತ್ತದೆ. ಆದರೆ ಇಂತಹ ಸ್ಥಳ ಸಿಗುವುದಿಲ್ಲ. ಎಲ್ಲಿಯ ತನಕ ರಜೂರಿಗಳು ಅಂದರೆ ಅಧಿಕಾರಿಗಳು ನಿರ್ಣಯ ಮಾಡುವುದಿಲ್ಲ ಅಲ್ಲಿಯ ತನಕ ಮ್ಯೂಸಿಯಂ ಮಾಡಲು ಸಾಧ್ಯವಿಲ್ಲ. ಎಲ್ಲಿಯಾದರೂ ಬಾಡಿಗೆಗೆ ಸಿಕ್ಕರೆ ಬಹಳ ಒಳ್ಳೆಯದು. ಭಕ್ತಿ ಮಾರ್ಗದ ಜೊತೆಗೆ ಜ್ಞಾನ ಮಾರ್ಗದವರು ಯುದ್ಧ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಸೈನ್ಯವೂ ಬೇಕು. ಈಗ ಮಕ್ಕಳ ಸಂಖ್ಯೆ ಕಾಲು ಭಾಗವೂ ಆಗಿಲ್ಲ. ಒಂದು ಕಡೆ ಇಡೀ ಜಗತ್ತು, ಇನ್ನೊಂದು ಕಡೆ ನೀವು ಮಕ್ಕಳು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದ್ದೀರಿ. ಒಂದು ಕಡೆ ಇಡೀ ಜಗತ್ತು, ಇನ್ನೊಂದು ಕಡೆ ನೀವು ಕಡಿಮೆ ಮಕ್ಕಳು ಇದ್ದೀರಿ. ಒಂದು ಕಡೆ ಇಡೀ ಜಗತ್ತು, ಇನ್ನೊಂದು ಕಡೆ ನೀವು ಕಡಿಮೆ ಮಕ್ಕಳು ಇದ್ದೀರಿ. ಯಾವಾಗ ಮಕ್ಕಳ ಸಂಖ್ಯೆ ಜಾಸ್ತಿಯಾಗುತ್ತದೆ ಆಗ ಪ್ರಭಾವ ಹೆಚ್ಚಾಗುತ್ತದೆ. ಮಕ್ಕಳಲ್ಲಿಯೂ ಸಹ ಸೇವೆಯ ಬಗ್ಗೆ ಆಸಕ್ತಿ ಜಾಸ್ತಿ ಇಲ್ಲ. ಇವತ್ತು ಆಸಕ್ತಿ ಜಾಸ್ತಿಯಾಗುತ್ತದೆ, ಮತ್ತೆ ನಾಳೆ ಶಾಂತವಾಗುತ್ತಾರೆ. ಇದರಲ್ಲಿಯೇ ವಿಘ್ನಗಳು ಬರುತ್ತವೆ. ಪವಿತ್ರತೆಯ ಬಗ್ಗೆ ಜಗಳವಾಗುತ್ತದೆ. ಕಲ್ಕತ್ತಾದಲ್ಲಿಯೂ ಸಹ ಇನ್ನೂ ಮನೆ ಸಿಕ್ಕಿಲ್ಲ. ಈ ಮನೆಯ ಸಂಘಟನೆ ಹೊಡೆಯುತ್ತದೆ ಎನ್ನುವ ವಿಚಾರ ಅವರಿಗೂ ಇರುತ್ತದೆ. ಈಗ ಕುಟುಂಬಗಳು ಹೊಡೆಯುತ್ತಿದ್ದಾವೆ ಅಲ್ಲವೇ? ಸ್ತ್ರೀ ಪುರುಷರ ಜಗಳ, ತಾಯಿ ಮಗಳ ಜಗಳ, ಅಪ್ಪ ಮಗನ ಜಗಳ, ಕೇವಲ ಇದೇ ಮಾತಿಗಾಗಿ. ಭಗವಾನುವಾಚ ಆಗಿದೆ, ಕಾಮ ಮಹಾಶತ್ರುವಾಗಿದೆ. ಇದನ್ನು ಗೆಲ್ಲುವುದರಿಂದ ಜಗಜ್ಜೀತರಾಗುತ್ತೀರಿ. ಅದೆಲ್ಲವೂ ಸಹ ಒಂದೇ ಮನೆಯಾಗಿದೆಯಲ್ಲವೇ? ಈಗಲೂ ಸಹ ಬಹಳ ಸಹಜ ಮಾತು ಇದೆ. ಆದರೆ ಇದು ಯಾರ ಬುದ್ಧಿಯಲ್ಲಿಯೂ ಹೋಗುತ್ತಿಲ್ಲ. ಅಂದರೆ ಅವರು ಕಲ್ಲು ಬುದ್ಧಿಯವರು ಆಗಿದ್ದಾರೆ ಎಂದು ಹೇಳಲಾಗುತ್ತದೆ. ಈಶ್ವರೀಯ ಬುದ್ಧಿಯವರು ಆಗಬೇಕು. ದೈವಿ ಸಂಸ್ಕಾರ ಇರಬೇಕು. ಆಹಾರ ಪಾನೀಯ ಶುದ್ಧವಾಗಿರಬೇಕು. ಈಗಿನ ಕಾಲದಲ್ಲಿ ಮನುಷ್ಯರ ಅಭ್ಯಾಸಗಳು ಬಹಳ ಕಠೋರವಾಗುತ್ತಿದೆ. ಬೀಡಿ ಸಿಗರೇಟ್ಗಳನ್ನು ಸಣ್ಣ ಮಕ್ಕಳ ಬಾಯಲ್ಲಿಯೂ ನೋಡುತ್ತೇವೆ. ಈ ಎಲ್ಲ ಅಭ್ಯಾಸಗಳನ್ನು ಬಿಡಬೇಕು. ಗಾಯನವೂ ಸಹ ಇದೆಯಲ್ಲವೇ? ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡುತ್ತಾರೆ ಅವರು ವೇಶ್ಯೆಯಾಗುತ್ತಾರೆ ಅಥವಾ ಶ್ರೇಷ್ಠವಲ್ಲದ ಯೋನಿಯಲ್ಲಿ ಜನ್ಮ ಪಡೆದುಕೊಳ್ಳುತ್ತಾರೆ. ಇದನ್ನು ತಿಳಿಸಿಕೊಡುವುದು ಬಹಳ ಕಷ್ಟವಾಗುತ್ತದೆ. ಇದನ್ನೇ 100% ಪತಿತ ಎಂದು ಹೇಳಲಾಗುತ್ತದೆ. ಹೊಸ ಜಗತ್ತಿನಲ್ಲಿ 100% ಪಾವನರು ಇರುತ್ತೇವೆ. ಈ ರೀತಿ ಆಗುವುದಕ್ಕೆ ಸಾಹಸ ಬೇಕು. ಹಠಯೋಗಕ್ಕಾಗಿ ಎಷ್ಟೊಂದು ಪರಿಶ್ರಮ ಪಡುತ್ತಾರೆ. ಆದರೆ ಅದು ಸಹ ಸರಳವಾಗಿದೆ. ಅವರು ಮಾಯಾ ರಾವಣನನ್ನು ಎದುರಿಸಬೇಕಾಗಿಲ್ಲ. ನೀವು ಮಾಯಾ ರಾವಣನನ್ನು ಎದುರಿಸಬೇಕಾಗುತ್ತದೆ. ತಂದೆ ಬಹಳ ಸಹಜವಾದ ದಾರಿಯನ್ನು ತೋರಿಸುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ಈಗ ತಮೋಪ್ರಧಾನದಿಂದ ಸತೋಪ್ರಧಾನರಾಗಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಶಾಂತಿಯೂ ಸಹ ಬೇಕು. ಯಾರಾದರೂ ಕ್ರೋಧ ಮಾಡಿದರೆ, ಅಸುರಿ ಮಾತುಗಳನ್ನು ಮಾತನಾಡಿದಾಗ ನಿಮ್ಮ ಕಿವಿಗೆ ಪಟ್ಟಿಯನ್ನು ಕಟ್ಟಿಕೊಳ್ಳಿರಿ. ಅಷ್ಟೊಂದು ಶಕ್ತಿ ಕೆಲವರಲ್ಲಿ ಇದೆ. ಕ್ರೋಧ ಮಾಡುವಂಥವರ ಮುಖ ಕೆಂಪು ಹಳದಿಯಾಗುತ್ತದೆ. ಕ್ರೋಧ ಭೂತವಾಗಿದೆ. ಅವರು ಪರಿಶ್ರಮ ಮಾಡಿಸುತ್ತಾ ಪರಿಶ್ರಮ ಪಡುತ್ತಾ ಸ್ಥಾಪನೆ ಆಗಲೇಬೇಕು. ಈ ರೀತಿಯೂ ಕೆಲವರು ಇದ್ದಾರೆ. ಅವರು ಹಳೆಯ ಜಗತ್ತಿನ ಬಗ್ಗೆ ತಿಳಿದುಕೊಂಡಿಲ್ಲ. ಆದ್ದರಿಂದ ಚಿತ್ರಗಳಲ್ಲಿ
ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಮೇಲೆ ಬರೆಯಿರಿ ಎಂದು ಹೇಳಲಾಗಿದೆ. ಬರೆದಿರುವುದನ್ನು ಸಹ ಕೆಲವರು ತಿಳಿದುಕೊಳ್ಳುವುದಿಲ್ಲ ಎಂದರೆ ಅವರು ನಂಬರ್ 1 ಮೂರ್ಖರು ಎಂದು ಹೇಳಲಾಗುತ್ತದೆ. ಬರೆದಿರುವುದನ್ನು ಸಹ ಅಲ್ಲಿ ಓದಿ ಅಲ್ಲಿಯೇ ಮರೆತು ಬಿಡುತ್ತಾರೆ. ಮಾಯೆಯೂ ಸಹ ಪ್ರಬಲವಾಗಿದೆ. ತಂದೆಯೂ ಹೇಳುತ್ತಾರೆ, ನಾನು ಯಾವಾಗ ಬರುತ್ತೇನೆ ಆಗ ನನ್ನ ಪರಿಚಯ ಕೊಡುತ್ತೇನೆ. ನಾನು ಸ್ವರ್ಗದ ಸ್ಥಾಪನೆ ಮಾಡಲು ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಆದರೆ ಈ ನಿಶ್ಚಯದಲ್ಲಿ ಮಕ್ಕಳು ಕುಳಿತುಕೊಳ್ಳುವುದಿಲ್ಲ. ರಾಜಧಾನಿಯನ್ನು ನೋಡಿದಾಗ ಅವಶ್ಯವಾಗಿ ನಾವು ಈ ರೀತಿ ಆಗುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ. ಕೆಲವರು ಆಜ್ಞಾಕಾರಿ ಮಹಾರಥಿಗಳು ಇದ್ದಾರೆ, ಕೆಲವರು ಕಡಿಮೆ ಆಜ್ಞಾಕಾರಿಗಳು ಇದ್ದಾರೆ. ಈ ರೀತಿಯ ನಡತೆ ಇರಬೇಕು. ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ದೇಹಾಭಿಮಾನ ಇರಬಾರದು. ನಾವು ದೇಹ ಅಲ್ಲ. ತಮ್ಮನ್ನು ಆತ್ಮ ಎಂದು ತಿಳಿದು ಪರಮಾತ್ಮನನ್ನು ನೆನಪು ಮಾಡಬೇಕು. ಮಿತ್ರ ಸಂಬಂಧಿಕರು ಇದ್ದರೂ ಸಹ ಪರಮಪಿತ ಪರಮಾತ್ಮನನ್ನು ನೆನಪು ಮಾಡುತ್ತಿರಬೇಕು. ಅವರು ಪರಮ ಆತ್ಮವಾಗಿದ್ದಾರೆ. ಅವರ ಹೆಸರು ಕೇವಲ ಶಿವ ಎಂದು ಇಡಲಾಗಿದೆ. ಈಗ ಅವರ ಮತದಂತೆ ನಡೆಯಬೇಕು. ಅವರ ಆತ್ಮನ ಹೆಸರೇ ಅಂದರೆ ಭಗವಂತನ ಹೆಸರೇ ಶಿವ ಆಗಿದೆ. ತಂದೆಯೇ ಬಂದು ಎಲ್ಲ ಕಷ್ಟಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತಾರೆ. ಎಷ್ಟೊಂದು ವ್ಯರ್ಥವಾಗಿ ಖರ್ಚು ಮಾಡುತ್ತಾರೆ. ಎಲ್ಲ ಹಣವನ್ನು ಕಳೆದುಕೊಳ್ಳುತ್ತಾರೆ. ಜ್ಞಾನದಿಂದ ಸಂಪಾದನೆಯಾಗುತ್ತದೆ. ಪದ್ಮಾಪದಂ ಭಾಗ್ಯಶಾಲಿಗಳು ಆಗುತ್ತೀರಿ ಹಾಗೂ ಸದಾ ಸುಮಂಗಲಿಯರು ಆಗುತ್ತೀರಿ. ಸ್ತ್ರೀ ಸದಾ ಸುಮಂಗಲಿಯರು. ಪುರುಷರು ಸಹ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಅವರು ಅಮರಪುರಿಯಲ್ಲಿ ಹೋಗುವಂಥವರು. ಕಾಲನ ಮೇಲೆ ಜಯ ಪಡೆದುಕೊಳ್ಳುತ್ತಾರೆ. ಅಲ್ಲಿ ಕಾಲ ಇರುವುದಿಲ್ಲ, ಅಂದರೆ ರಾವಣನೇ ಇರುವುದಿಲ್ಲ. ನೀವು ಹೂಗಳಾಗುತ್ತಿದ್ದೀರಿ. ಹೂವಿನಲ್ಲಿಯೂ ಸಹ ಅವಶ್ಯವಾಗಿ ವಿಭಿನ್ನ ಇರುತ್ತದೆ. ಮೊಘಲ್ ಗಾರ್ಡನ್ ಅವಶ್ಯವಾಗಿ ದೆಹಲಿಯಲ್ಲಿ ಪ್ರಸಿದ್ಧ ಇದೆ. ನೀವು ಅಹಿಂಸಕರು ಆಗಿದ್ದೀರಿ. ನೀವು ಅಹಿಂಸಕರು ಆಗಿದ್ದೀರಿ. ಯೋಗ ಬಲದಿಂದ ಅಹಿಂಸೆಯ ಪರಮ ಧರ್ಮವನ್ನು ಸ್ಥಾಪನೆ ಮಾಡುತ್ತೇವೆ. ಈಗ ಎಲ್ಲರೂ ಹಿಂಸಕರಾಗಿದ್ದಾರೆ. ಹಿಂಸೆಯನ್ನು ಮಾಡುತ್ತಾರೆ. ವಿಕಾರಕ್ಕೆ ವಶವಾಗುತ್ತಾರೆ. ಅವರು ಅಹಿಂಸಕರು. ವಿಕಾರಕ್ಕೆ ಹೋಗುವುದಿಲ್ಲ ಎಂದು ಮಕ್ಕಳು ಸಹ ಪ್ರಯತ್ನ ಮಾಡಬೇಕು. ತಂದೆಯೂ ಸಹ ತಿಳಿದುಕೊಳ್ಳಲು ಸಾಧ್ಯವಿದೆ. ಈ ಸಮಯದಲ್ಲಿ ದೆಹಲಿಯ ಮ್ಯೂಸಿಯಂನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಸೇವೆ ಆಗುತ್ತದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಈಗಲೂ ಸಹ ಅನ್ಯ ಕಡೆ ಮ್ಯೂಸಿಯಂ ತೆರೆದಾಗ ಬಹಳ ಜನ ಬರುತ್ತಾರೆ. ಪತ್ರಿಕೆಯ ಮತದಂತೆ ಬಹಳಷ್ಟು ಜನ ನಡೆಯುತ್ತಾರೆ. ಆದರೆ ಒಬ್ಬೊಬ್ಬರಿಗೋಸ್ಕರ ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ. ಆಗಲೇ ಬುದ್ಧಿ ಚೆನ್ನಾಗಿ ಆಗುತ್ತದೆ. ಎಷ್ಟು ಕಡಿಮೆ ಜನ ಇದ್ದೀರಿ, ಆದರೂ ಜಯವನ್ನು ಪಡೆದುಕೊಳ್ಳುತ್ತೀರಿ. ಅನ್ಯ ಎಲ್ಲವೂ ವಿನಾಶವಾಗುತ್ತದೆ. ನೀವು ಮಕ್ಕಳ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕು. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎಂಬಂತೆ ನೀವು ಎಂದೂ ಅಲುಗಾಡಬಾರದು. ಭಯದ ಮಾತೇ ಇಲ್ಲ. ಒಳ್ಳೆಯದು. ಗುಡ್ ನೈಟ್. ವರದಾನ: ಪವಿತ್ರ ಭವ. ಪವಿತ್ರ ಎಂದು ಯಾವುದಕ್ಕೆ ಗಾಯನವಿದೆ? ನಯನ ಕಮಲ, ಮುಖ ಕಮಲ, ಕೈ ಕಮಲದ ರೂಪದಲ್ಲಿ ಇಲ್ಲಿಯ ತನಕ ಮಾಡುತ್ತಿದ್ದಾರೆ. ಈಗ ವಾಸ್ತವಿಕವಾಗಿ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿರಿ. ಪ್ರತಿಯೊಂದು ಕರ್ಮೇಂದ್ರಿಯವು ಕಮಲದ ಸಮಾನ ನ್ಯಾರ ಆಗಿದೆನಾ? ಯಾವುದೇ ಕರ್ಮೇಂದ್ರಿಯದ ಅನುಭವ, ನೋಡುವ, ಕೇಳುವ, ಮಾತನಾಡುವ ಇಂದ್ರಿಯಗಳು ನಿಮ್ಮನ್ನು ತಮ್ಮ ವಶೀಭೂತ ಮಾಡಿಕೊಳ್ಳುತ್ತಿಲ್ಲ ತಾನೆ? ವಶೀಭೂತ ಆಗುವುದರ ಅರ್ಥವಾಗಿದೆ ಪವಿತ್ರರು ಆಗುವುದಕ್ಕಿಂತ ಭೂತಗಳು ಆಗುತ್ತಾರೆ, ಅಂದರೆ ಕರ್ಮೇಂದ್ರಿಯಗಳಿಗೆ ವಶ ಆಗುತ್ತಾರೆ. ಎಲ್ಲಿಯ ತನಕ ಸ್ವಯಂ ಸ್ವರೂಪದಲ್ಲಿ ಪವಿತ್ರರು ಶ್ರೇಷ್ಠರು ಆಗುವುದಿಲ್ಲ, ಅಲ್ಲಿಯ ತನಕ ತಂದೆಯನ್ನು ಹೇಗೆ ಪ್ರತ್ಯಕ್ಷ ಮಾಡುತ್ತೀರಿ? ಸ್ವಯಂನಲ್ಲಿ ತಂದೆಯ ಸಮಾನ ಗುಣ ಹಾಗೂ ಕರ್ತವ್ಯವನ್ನು ಪ್ರಖ್ಯಾತಿ ಮಾಡುವುದೇ
ತಂದೆಯ ಪ್ರತ್ಯಕ್ಷ ಮಾಡುವುದಾಗಿದೆ. ಪ್ರತಿಯೊಬ್ಬರ ಬಾಯಿಂದಲೂ ಒಂದು ಮಾತೇ ಬರಬೇಕು, ಸ್ವಯಂ ಭಗವಂತ ಇವರನ್ನು ಇಷ್ಟೊಂದು ಅದೃಷ್ಟಶಾಲಿಗಳನ್ನಾಗಿ ಮಾಡಿದ್ದಾರೆ. ಸಾಕ್ಷಾತ್ ತಂದೆಯ ಸಮಾನ ಸ್ಥಿತಿಯೇ ತಂದೆಯನ್ನು ಸಾಕ್ಷಾತ್ಕಾರ ಮಾಡಿಸಲು ಸಾಧ್ಯವಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.